ಇನ್ನು ಬಿಜೆಪಿ ವಿಚಾರಕ್ಕೆ ಬಂದರೆ ಬಿಜೆಪಿಯ ಉಚ್ಚಾಟಿತ ಬಿಜೆಪಿಯ ನಾಯಕ ಯತ್ನಾಳ್ ನಡೆ ಬಗ್ಗೆ ಹಲವು ಕುತೂಹಲಗಳು ಮೂಡ್ತಾ ಇದೆ. ಈಗಾಗಲೇ ಬಿಜೆಪಿಯಿಂದ ಮತ್ತೆ ಮೂರನೇ ಬಾರಿಗೆ ಉಚ್ಚಾಟಿತಗೊಂಡಿರುವ ಶಾಸಕ ಯತ್ನಾಳ್ ಅವರ ಮುಂದಿನ ನಡೆ ಏನು? ಏನಾದರೂ ರಣತಂತ್ರ ರೂಪಿಸಿಕೊಂಡಿದ್ದಾರಾ? ಹೊಸ ಪಕ್ಷ ಸ್ಥಾಪನೆಯ ಬಗ್ಗೆ ನಿನ್ನೆ ತಾನೇ ಮಾತಾಡಿದ್ರು. ಆ ಬಗ್ಗೆ ಆ ನಂತರ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಹಿಂದೂ ಹುಲಿ ಯತ್ನಾಳ್ ಕಾಂಗ್ರೆಸ್ಗೆ ಸೇರ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಈ ಪ್ರಶ್ನೆಗೆ ಅವಕಾಶ ಮಾಡಿಕೊಟ್ಟಿರೋದು ಒಂದು ಭೇಟಿ. ಯಾಕೆ ಭೇಟಿ ಆಯಿತು, ಏನು ಚರ್ಚೆ ಮಾಡಿದ್ರು, ಏನು ಈ ಭೇಟಿಯ ಉದ್ದೇಶ? ಉಚ್ಚಾಟನೆ ಆದಮೇಲೆ ಆಗಿರುವ ಭೇಟಿ ಅಲ್ವಾ, ಸಾಮಾನ್ಯವಾಗಿರುವಂಥ ಪ್ರಶ್ನೆ ಇದು. ಒಬ್ಬರು ಎಲ್ಲ ಒಂದು ಕಡೆ ಅಲ್ಲಿಂದ ಹೊರಗಡೆ ಬಂದರು ಅಂತಂದಾಗ ಅದರ ಮತ್ತೊಂದು ಕಡೆಯವರು ಬಂದು ಭೇಟಿ ಮಾಡ್ತಿದ್ದಾರೆ ಅಂತಂದರೆ ದರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ಅನ್ನೋ ರೀತಿಯಲ್ಲಿ ನಾವು ಚರ್ಚೆ ಮಾಡ್ಕೋಬಹುದು. ಹಾಗಾಗಿ ಕಾಂಗ್ರೆಸ್ ಕಡೆಗೆ ಏನಾದರೂ ಮುಖ ಮಾಡ್ತಾರಾ ಯತ್ನಾಳ್? ಧಾರವಾಡ ಗ್ರಾಮೀಣ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರನ್ನ ಬಿಜೆಪಿ ಶಾಸಕರು ಭೇಟಿಯಾಗಿದ್ದಾರೆ. ಉಚ್ಚಾಟಿತ ಶಾಸಕರು ಅನಿಲ್ ಕುಮಾರ್ ಪಾಟೀಲ್ ಅವರನ್ನ ಶಾಸಕ ಯತ್ನಾಳ್ ಭೇಟಿಯಾಗಿದ್ದಾರೆ. ಖಾಸಗಿ ಹೋಟೆಲ್ ಒಂದರಲ್ಲಿ ಇಬ್ಬರು ನಾಯಕರು ಸತತ 1 ಗಂಟೆಗಳ ಚರ್ಚೆ ಮಾಡಿದ್ರಂತೆ. ಅವ್ರು ಏನೇ ಮಾಡಿರಬಹುದು, 1 ಗಂಟೆಗಳ ಕಾಲದ ಚರ್ಚೆ ಏನಿದೆ ಅದು ಯತ್ನಾಳ್ ಉಚ್ಚಾಟನೆ ಆದ ನಂತರ ಆಗಿರೋ ಚರ್ಚೆಯಿಂದ ಸಹಜವಾದಂಥ ಕುತೂಹಲಗಳು, ಸಹಜವಾದಂಥ ಪ್ರಶ್ನೆಗಳು ಬಂದೇ ಬರುತ್ತೆ. ಅದವ್ರ ಸೌಜನ್ಯದ ಭೇಟಿನೇ ಆಗಿರಲಿ, ಅಚಾನಕ್ ಭೇಟಿನೇ ಆಗಿರಲಿ, ಪ್ಲ್ಯಾಂಡ್ ಭೇಟಿನೇ ಆಗಿರಲಿ, ಅಥವಾ ಅವ್ರು ಕಾಂಗ್ರೆಸ್ ನಿಜವಾಗ್ಲೂ ಸೇರೋದಕ್ಕೆ ಹೊರಟಿದ್ದಾರೆ ಅನ್ನೋ ಭೇಟಿನೇ ಆಗಿರಲಿ. ಬಟ್ ಇಂಥ ಸಂದರ್ಭದಲ್ಲಿ, ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾದಂಥ ಅರ್ಥಗಳು ಸಿಗುತ್ತೆ. ಅದೇ ಈಗ ಸಿಕ್ಕಿದೆ. ಯತ್ನಾಳ್ ಹಾಗಾದರೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರಾ? ಯತ್ನಾಳ್ ಅವರನ್ನ ಕಾಂಗ್ರೆಸ್ ಸೆಳೆಯೋ ಪ್ರಯತ್ನ ಮಾಡುತ್ತಾ? ಹಿಂದೂ ಹುಲಿ ಅಂತೆಲ್ಲ ಕರಿತಿದ್ದೀವಿ, ಕಾಂಗ್ರೆಸ್ಗೆ ಯತ್ನಾಳ್ ಅವರ ಎಂಟ್ರಿ ಇರೋ ಸಾಧ್ಯತೆಗಳಿದೆಯಾ? ಇವೆಲ್ಲದರ ಬಗ್ಗೆ ಪ್ರಶ್ನೆಗಳು ಸಹಜವಾಗೇ ಇದೆ. ಕಾಂಗ್ರೆಸ್ನ ಗ್ರಾಮೀಣ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಏನು ಹೇಳ್ತಾರೆ ಕಾಂಗ್ರೆಸ್ನ ಗ್ರಾಮೀಣ ಜಿಲ್ಲಾಧ್ಯಕ್ಷರು, ಬನ್ನಿ ನೋಡೋಣ. ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಬಿಜೆಪಿಯ ಫೈರ್ ಬ್ಯಾಂಡ್ ಆಗಿರುವಂತಹ ಬಸನಗೌಡ ಯತ್ನಾಳ್ ಪಾಟೀಲ್ರನ್ನ ಪಕ್ಷದಿಂದ ಈಗಾಗಲೇ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆ ನಂತರ ಇವರು ಯಾವ ಪಕ್ಷಕ್ಕೆ ಹೋಗ್ತಾರೆ, ಬಿಜೆಪಿಯಲ್ಲಿ ಉಳಿತಾರ ಅಥವಾ ಮುಂದೆ ನಿರ್ತಾರೆ ಏನು, ಈ ಎಲ್ಲ ವಿಚಾರಗಳ ಕುರಿತಂತೆ ಈಗಾಗಲೇ ರಾಜಕೀಯ ವಲಯದಲ್ಲಿ ಹಲವು ವಿಚಾರಗಳು ಮತ್ತು ರೇಖೆಪುಕ್ಕೆಗಳು ಹುಟ್ಟುಕೊಂಡಿವೆ. ಇವರೇನಾದರೂ ಕಾಂಗ್ರೆಸ್ಗೆ ಹೋಗ್ತಾರೆ, ಎಲ್ಲ ವಿಚಾರಗಳ ಕುರಿತಂತೆ ಕೂಡ ಮಾತುಗಳು ಮತ್ತು ಗುಸುಗುಸು ಪಿಸುಪಿಸು ಮಾತುಗಳ ನಡುವೆ ಈಗಷ್ಟೇ ಕೂಡ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಅನಿಲ್ ಕುಮಾರ್ ಪಾಟೀಲ್ ಅವರು ಯತ್ನಾಳ್ ಅವರನ್ನು ಭೇಟಿಯಾಗಿದ್ದಾರೆ. ಈ ಒಂದು ಭೇಟಿ ವಿಚಾರ ಕುರಿತಂತೆ ಕೂಡ ಮಾತನಾಡಲು ಸ್ವತಃ ಅನಿಲ್ ಕುಮಾರ್ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಏನು ಸರ್ ಇದು ಯತ್ನಾಳ್ ಅವ್ರನ್ನ ಭೇಟಿಯಾಗಿದ್ದು ನಿಜನಾ ಏನಂತ? ಅಲ್ಲ, ಭೇಟಿಯಾಗಿದ್ದು ನಿಜ, ಆದರೆ ಅವ್ರು ಯಾವ ಪಕ್ಷ ಅನ್ನೋ ಸಂಬಂಧ ಅಲ್ಲ. ನಮಗೂ ಅವ್ರ ಮೊದಲಿನಿಂದ ಪರಿಚಯ. ಅವರು ಬೆಂಗಳೂರಿಂದ ಬರುವಾಗ ಒಂದು ಇದರಲ್ಲಿ ಭೇಟಿಯಾದರು. ಭೇಟಿಯಾಗಿದ್ದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಅವ್ರ ಜೊತೆ ಇದ್ದೆ. ಮತ್ತು ಅವರು ತಮ್ಮ ಈಗ ರಾಜಕೀಯ ಬೆಳವಣಿಗೆಗಳು ಅವ್ರದ್ದು ಏನಾಗ್ತಾ ಇದೆ ಅದ್ರ ಬಗ್ಗೆನೂ ಮಾತಾಡಿದರು. ನಾವು ನಮ್ಮ ವಿಚಾರಗಳನ್ನ ಮಾತಾಡಿದ್ದೀವಿ. ಬೇರೆ ವಿಚಾರಗಳಂತೂ ನಮ್ಮ ಕೈಯಲ್ಲಿಲ್ಲ, ಹೈಕಮಾಂಡ್ ವಿಚಾರದಲ್ಲಿದೆ. ಸರ್, ಈಗಾಗಲೇ ನಿಮ್ಗೆ ಗೊತ್ತಿರೋ ವಿಚಾರ, ಪಕ್ಷದ ವಿರೋಧ ಚಟುವಟಿಕೆಯೊಳಗೆ ಅವ್ರನ್ನ 6 ವರ್ಷ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆ ನಂತರ ಅವರು ಕಾಂಗ್ರೆಸ್ಸಿಗೆ ಬರ್ತಾರೆ, ಅಲ್ಲೇ ಇರ್ತಾರೆ. ಇವೆಲ್ಲವುಗಳ ನಡುವೆ ಈ ಭೇಟಿ ವಿಚಾರ ಸಾಕಷ್ಟು ಕುತೂಹಲಕ್ಕೆ ನಡೆಸಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಅವರು ಯಾವ ಪಕ್ಷಕ್ಕೆ ಬರ್ತಾರೆ ಅಥವಾ ಅಲ್ಲೇ ಉಳಿತಾರೋ ಅದ್ರ ಬಗ್ಗೆ ನಾನೀಗ ಏನು ಕಾಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ. ಆದರೆ ಈಗ ಅವರು ನಮ್ಮ ಸಮಾಜದ ಒಬ್ಬ ಮುಖಂಡರು ಹೌದು, ಮತ್ತು ನಾನು ಬರುವಂಥ ಜಿಲ್ಲೆ, ನನ್ನ ಹುಟ್ಟೂರು, ಆ ಭಾಗದವರು. ಅದಕ್ಕಾಗಿ ನಮ್ಮವರ ಮೊದಲಿನ ಪರಿಚಯ ಇದೆ, ಆತ್ಮೀಯತೆ ಇದೆ. ಅದ್ರ ಬಗ್ಗೆ ವಿಚಾರ ಮಾಡಿ ಆಮೇಲೆ ಅವ್ರದ್ದೇನು ಇದರಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಅವರು ಏನು ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಅಷ್ಟೇ. ಈಗ ಬೇರೆ ಟೈಮ್ನೊಳಗೆ ಭೇಟಿಯಾಗಿದ್ದರೆ ಅದು ಬೇರೆ ಬೇರೆ ಮಾತುಗಳು ಬರ್ತಿರಲಿಲ್ಲ. ಇಂಥ ಒಂದು ಉಚ್ಚಾಟನೆ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿದ್ದು ಸಾಕಷ್ಟು ಕುತೂಹಲಕ್ಕೆ ನಡೆಸಿದೆ. ಇಲ್ಲ, ಅಂಥದ್ದೇನೂ ಇಲ್ಲ. ಮತ್ತು ಅಂಥದ್ದು ಏನೇ ಇದ್ರೂ ಸಹಿತ ಇಲ್ಲಿ ಅಂತೂ ಹೇಳಲಿಕ್ಕಾಗೋದಿಲ್ಲ. ಅದು ಏನೇ ಇದ್ರೂ ಹೈಕಮಾಂಡ್ ವಿಚಾರ. ನಮ್ಮ ವಿಚಾರಗಳನ್ನು ಹೇಳೋದಾದ್ರೂ ಸಹಿತ ನಮ್ಮ ಹೈಕಮಾಂಡ್ನಲ್ಲೇ ನಾವು ಹೇಳ್ತೀವಿ. ಪ್ರಮುಖವಾಗಿ ಅರ್ಧ ಗಂಟೆಗಳ ಕಾಲ ಅವ್ರ ಕೂಡ ಮಾತುಕತೆ ನಡೆಸಿದ್ರಿ. ಏನೇನು 2 ವಿಚಾರಗಳು ಏನೇ ಮಾತಾಡಿದ್ರಿ? ಏನಿಲ್ಲ, ಅವರಲ್ಲಿ ಏನು ಈ ಸಮಸ್ಯೆ ಉಂಟಾಯಿತು ಅದ್ರ ಬಗ್ಗೆನೂ ಅವ್ರು ಸ್ವಲ್ಪ ಕೆಲವೊಂದು ವಿಚಾರಗಳನ್ನ ಅವ್ರು ಹೇಳ್ಕೊಂಡ್ರು ಅಷ್ಟೇ. ಅದು ಅವರ ಪಕ್ಷದ ಆಂತರಿಕ ವಿಚಾರ. ನಮ್ಮ ಪಕ್ಷ, ನಾವು ಜಾತ್ಯತೀತ ನಿಲುವಿನಲ್ಲಿರೋರು. ಅವ್ರ ವಿಚಾರಗಳೇ ಬೇರೆ. ಅವರು ಬೆಳೆದು ಬಂದಂಥ ಪಕ್ಷ, ಅವರು ಬೆಳೆದು ಬಂದಂಥ ರೀತಿನೇ ಬೇರೆ. ಆದರೆ ಸ್ನೇಹ ಬೇರೆ, ಪರಿಚಯ ಬೇರೆ. ಇದ್ರ ಮೇಲೆ ಮಾತಾಡಿದ್ವಿ ಹೊರತಾಗಿ
ಬೇರೆ ಯಾವುದನ್ನು ಇದಕ್ಕೆ ಕಲ್ಪಿಸೋದು ಬೇಡ. ಈಗ ಪ್ರಮುಖವಾಗಿ ಈ ಒಂದು ಸಂದರ್ಭದೊಳಗೆ ಅವ್ರು ಏನಾದರೂ ನಿಮ್ಮ ಪಕ್ಷಕ್ಕೆ ಬರುವುದು, ನೀವೇನಾದರೂ ಆಫರ್ ಕೊಟ್ಟಿದ್ದು ಏನಾದರೂ ಒಂದು ಈ ಒಂದು ಮಾತಿನ ಸಂದರ್ಭದೊಳಗೆ ಏನಾದರೂ ಬಂತ? ಇಲ್ಲ ಅಂಥ ವಿಚಾರಗಳೇನೂ ಬಂದಿಲ್ಲ. ಅದು ಮತ್ತು ನಾವು ಅದನ್ನು ಮಾತಾಡೋದು ತಪ್ಪಾಗುತ್ತಿಲ್ಲ. ಅಂಥದ್ದು ಏನೇ ಇದ್ರೂ ಸಹಿತ ನಾವು ನಮ್ಮ ಹೈಕಮಾಂಡ್ನಲ್ಲೇ ಮಾತಾಡ್ತೀವಿ. ಏನಾದರೂ ಬರುವ ದಿನದೊಳಗೆ ನಿಮ್ಮ ಮಾತುಕತೆ ರಹಸ್ಯವಾಗಿಟ್ಟಿದ್ದೀರಿ, ನಿಮ್ಮ ಒಂದು ಆಂತರಿಕ ಇದರೊಳಗೆ ಏನಾದರೂ ಅವ್ರು ಬರುವಂಥ ಒಂದು ಇದೆಯಾ ನಿಮ್ಮ ಒಂದು ಮನಸ್ಸಿನ ಅಭಿಪ್ರಾಯ? ಇಲ್ಲ, ಅದ್ರ ಬಗ್ಗೆ ನಾನು ಈ ಹಂತದಲ್ಲಿ ಏನೂ ಹೇಳಲಿಕ್ಕೆ ಆಗೋದಿಲ್ಲ. ಅನಿಲ್ ಕುಮಾರ್ ಪಾಟೀಲ್ ಅವರು ನಿಜವಾಗಿಯೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭೇಟಿಯಾಗಿದ್ದು ನಿಜ, ಮಾತುಕತೆ ಅರ್ಧ ಗಂಟೆಗಳ ಕಾಲ ಮಾತುಕತೆ ಮಾಡಿದ್ದು ನಿಜ. ಆದರೆ ಕೆಲವೊಂದು ವಿಚಾರಗಳನ್ನು ನಾನು ಮಾತನಾಡಿದ್ದು ನಿಜ. ಅವೆಲ್ಲವುಗಳನ್ನು ನಾನು ಹೈಕಮಾಂಡ್ ಮುಂದೆ ಇಡುತ್ತೆಂಬ ಒಂದು ಮಾತನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಅನಿಲ್ ಕುಮಾರ್ ಪಾಟೀಲ್ ಅವರ ಮಾತು ಮತ್ತು ಯತ್ನಾಳ್ ಅವರ ಒಂದು ಈ ರಹಸ್ಯ ಮಾತುಕತೆ, ರಹಸ್ಯ ಭೇಟಿ ಸಾಕಷ್ಟು ಕುತೂಹಲ ಕೆರಳಿಸಿದ್ದು. ಮುಂದೆ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಳಿ.